ತೀವ್ರ ಕುತೂಹಲ ಕೆರಳಿಸಿದೆ ಚನ್ನಪಟ್ಟಣ ಉಪಚುನಾವಣೆ. ಡೂ ಆರ್ ಡೈ ಪರಿಸ್ಥಿತಿಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರಿದ್ದಾರೆ. ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಉಪಚುನಾವಣೆ. ಅಷ್ಟೇ ಅಲ್ಲ, ಈಗಾಗಲೇ ಡಿಕೆ ಶಿವಕುಮಾರ್ ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಉಪಚುನಾವಣೆಯನ್ನ. ಹೀಗಾಗಿ ಇನ್ನೊಂದು ಕಡೆ ಸಿಪಿ ಯೋಗೇಶ್ವರ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಇದೆ. ಶತಾಯ ಗತಾಯ ಚನ್ನಪಟ್ಟಣ ಶಾಸಕನಾಗಲು ಈಗ ಸಿಪಿ ಯೋಗೇಶ್ವರ್ ಸಾಕಷ್ಟು ಶ್ರಮ ಆಗ್ತಿದ್ದಾರೆ. 5 ಬಾರಿ ಚನ್ನಪಟ್ಟಣ ಶಾಸಕನಾಗಿದ್ರು ಸಿಪಿವೈಗೆ ಇದು ಅಸ್ತಿತ್ವದ ಪ್ರಶ್ನೆ. ಈ ಬಾರಿ ಒಂದು ವೇಳೆ ಸಿಪಿವೈ ಸ್ಪರ್ಧಿಸದಿದ್ರೆ ಕ್ಷೇತ್ರ ಅನ್ಯರ ಪಾಲಾಗುತ್ತೆ. ಮೈತ್ರಿ ನೆಪದಲ್ಲಿ ಎಚ್ಡಿಕೆ ಬೆಂಬಲಿಗರು ಅಭ್ಯರ್ಥಿ ಆದ್ರೂ ಕೂಡ ಕಷ್ಟನೇ. ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಿಕ್ಕೆ ಅಥವಾ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕೆ ಈಗ ಸಿಪಿವೈ ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಡೂ ಆರ್ ಡೈ ಪರಿಸ್ಥಿತಿನಲ್ಲೇ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಬಾರಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಬೇಕು, ಚುನಾವಣೆಯನ್ನ ಗೆಲ್ಲಬೇಕು. ಇದು ಸಿಪಿ ಯೋಗೇಶ್ವರ್ ಅವರ ಒಂದು ಟಾರ್ಗೆಟ್. ಹೀಗಾಗಿ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈ ಬಾರಿ ಮಿಸ್ ಆದ್ರೆ ಮತ್ತೆ ಶಾಸಕನಾಗೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿಪಿ ಯೋಗೇಶ್ವರ್. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಬಾರ್ದು ಅಂತ ಸಾಕಷ್ಟು ಶ್ರಮ ಆಗ್ತಿದ್ದಾರೆ. ಡಿಕೆಶಿ ಕೈವಶ ಆದ್ರೂ ಕೂಡ ಕಷ್ಟನೇ. ಎಚ್ಡಿಕೆ ಕುಟುಂಬಕ್ಕೆ ಹೋದ್ರೂ ಕಷ್ಟನೇ. ಸಿಪಿವೈ ಅವರೇ ಈ ಬಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಈ ಕುರಿತು ದೆಹಲಿಯ ಎಚ್ಡಿಕೆ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಹಿಂದೆ ಕೂಡ ಚರ್ಚೆ ಮಾಡಿದ್ರೆ ಈಗ ಮತ್ತೊಮ್ಮೆ ಚರ್ಚೆ ಮಾಡ್ತಿದ್ದಾರೆ. ಡಿಕೆಶಿ ಕೈವಶ ಆದ್ರೂ ಕೂಡ ಕಷ್ಟನೇ ಇದೆ. ಅದರ ಜೊತೆಗೆ ಜೆಡಿಎಸ್ ಪಾಲಾದ್ರೆ ಏನಾದ್ರೂ ಟಿಕೆಟ್ ಅದು ಕೂಡ ಕಷ್ಟನೇ. ಹೀಗಾಗಿ ಸಿಪಿ ಯೋಗೇಶ್ವರ್ ಸಾಕಷ್ಟು ಶ್ರಮ ಆಗ್ತಿದ್ದಾರೆ. ಈ ಚುನಾವಣೆಯಲ್ಲಿ ನಾನು ನಿಂತ್ಕೋಬೇಕು, ಗೆಲ್ಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಸಾಕಷ್ಟು ಒಂದು ಹೋಗಿ ಒತ್ತಡ ಕೂಡ ಆಗ್ತಿದ್ದಾರೆ ಸಿಪಿ ಯೋಗೇಶ್ವರ್. ಈ ಬಾರಿ ಮಿಸ್ ಆದ್ರೆ ಮತ್ತೆ ಶಾಸಕನಾಗೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿಪಿ ಯೋಗೇಶ್ವರ್. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಬಾರ್ದು ಅಂತ ಸಾಕಷ್ಟು ಶ್ರಮ ಆಗ್ತಿದ್ದಾರೆ. ಡಿಕೆಶಿ ಕೈವಶ ಆದ್ರೂ ಕೂಡ ಕಷ್ಟನೇ. ಎಚ್ಡಿಕೆ ಕುಟುಂಬಕ್ಕೆ ಹೋದ್ರೂ ಕಷ್ಟನೇ. ಸಿಪಿವೈ ಅವರೇ ಈ ಬಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಈ ಕುರಿತು ದೆಹಲಿಯ ಎಚ್ಡಿಕೆ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಹಿಂದೆ ಕೂಡ ಚರ್ಚೆ ಮಾಡಿದ್ರೆ ಈಗ ಮತ್ತೊಮ್ಮೆ ಚರ್ಚೆ ಮಾಡ್ತಿದ್ದಾರೆ. ಡಿಕೆಶಿ ಕೈವಶ ಆದ್ರೂ ಕೂಡ ಕಷ್ಟನೇ ಇದೆ. ಅದರ ಜೊತೆಗೆ ಜೆಡಿಎಸ್ ಪಾಲಾದ್ರೆ ಏನಾದ್ರೂ ಟಿಕೆಟ್ ಅದು ಕೂಡ ಕಷ್ಟನೇ. ಹೀಗಾಗಿ ಸಿಪಿ ಯೋಗೇಶ್ವರ್ ಸಾಕಷ್ಟು ಶ್ರಮ ಆಗ್ತಿದ್ದಾರೆ. ಈ ಚುನಾವಣೆಯಲ್ಲಿ ನಾನು ನಿಂತ್ಕೋಬೇಕು, ಗೆಲ್ಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಸಾಕಷ್ಟು ಒಂದು ಹೋಗಿ ಒತ್ತಡ ಕೂಡ ಆಗ್ತಿದ್ದಾರೆ ಸಿಪಿ ಯೋಗೇಶ್ವರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.